ಮಿಥಿಲೆಯ ಶಿವಧನಸ್ಸು. ನಿಮ್ಗಿದ್ರ ಬಗ್ಗೆ ಗೊತ್ತಾ? ಈ ಶಿವನ ಧನಸ್ಸು ಮಿಥಿಲೆಗೆ ಹೇಗೆ ಬಂತು ಅಂತ. ಇದ್ಯಾವ್ ಧನಸ್ಸು ಅಂತ ತುಂಬಾ ಕನ್ಫ್ಯೂಸ್ ಆಗೋದಕ್ಕೇನು ಹೋಗ್ಬೇಡಿ. ಒಮ್ಮೆ ಶ್ರೀರಾಮ ಸ್ವಯಂವರದಲ್ಲಿ ಸೀತೆಯನ್ನ ಪಡ್ಕೊಳ್ಬೇಕಾದ್ರೆ ಒಂದು ಧನಸ್ಸನ್ನ ಮುರಿದಿದ್ನಲ್ಲ, ಆ ಧನಸ್ಸೇ ಇದು ನೋಡಿ. ಇದು ಸಾಕ್ಷಾತ್ ಶಿವನ ಧನಸ್ಸು. ದೇವಶಿಲ್ಪಿ ವಿಶ್ವಕರ್ಮ ದದೀಚಿಯ ಮೂಳೆಯಿಂದ ಮಾಡಿದ್ರಂತೆ, ಹಾಗೆ ಇದನ್ನ ಶಿವನಿಗೆ ಕೊಟ್ರಂತೆ. ನೋಡಿ ಇದು ಎಷ್ಟು ಶಕ್ತಿಶಾಲಿಯಾಗಿರಂತ ಧನಸ್ಸು ಅಂದ್ರೆ, ಇದನ್ನ ಉಪಯೋಗಿಸ್ಕೊಂಡೆ ಸಾಕ್ಷಾತ್ ಶಿವ ಮಾಯಾಸುರ ಅನ್ನೋ ರಾಕ್ಷಸನನ್ನ ಸಂಹಾರ ಮಾಡ್ತಾನೆ. ಹಾಗೇನೆ ಪದ್ಮಪುರಾಣದ ಪ್ರಕಾರ ಈ ಧನಸ್ಸನ್ನ ಉಪಯೋಗಿಸ್ಕೊಂಡೆ ಜಲಂಧರ ಅನ್ನೋ ರಾಕ್ಷಸನನ್ನ ಸಂಹಾರ ಮಾಡಿದಂತೆ. ಮುಂದೆ ಈ ಧನಸ್ಸನ್ನ ಶಿವ ಪರಶುರಾಮರಿಗೆ ಕೊಡ್ತಾರಂತೆ. ಮುಂದೆ ಪರಶುರಾಮ ಒಂದು ಮಹಾ ತಪಸ್ಸಿಗೆ ಹೋಗ್ಬೇಕಾದಾಗ ಇದನ್ನ ಸೇಫ್ ಆಗಿ ಇಡ್ಬೇಕಾಗಿರುತ್ತೆ. ಆಗ್ಲೇ ಮಿಥಿಲೆಯ ರಾಜ ದೇವರಥನಿಗೆ ಈ ಧನಸ್ಸನ್ನ ಕೊಡ್ತಾರೆ. ನೋಡಿ ಈ ದೇವರಥ ಜನಕ ಮಹಾರಾಜನ ಪೂರ್ವಜನಾಗಿರ್ತಾನೆ. ಹಾಗೇನೆ ಆತ ಮಹಾಶಿವ ಭಕ್ತ. ಮುಂದೆ ದೇವರಥ ಹಾಗೆ ಆತನ ವಂಶ ಅದನ್ನ ಸುರಕ್ಷಿತವಾಗಿ ನೋಡ್ಕೊಂಡಿರ್ತಾರೆ. ಹಾಗೇನೆ ಆ ಧನಸ್ಸಿನ ಕೆಲವು ರಹಸ್ಯಗಳು ರಾಜ ದೇವರಥ ಹಾಗೆ ಆತನ ತಲೆಮಾರುಗಳಿಗೆ ಮಾತ್ರ ಗೊತ್ತಿರುತ್ತೆ. ಆದ್ರೆ ಆ ಧನಸ್ಸಿನ ರಹಸ್ಯಗಳನ್ನು ತಿಳಿದೇನು ಕೂಡ ಸೀತೆ ಚಿಕ್ಕ ಹುಡುಗಿಯಾಗಿದ್ದಾಗ್ಲೇ ಆ ಧನಸ್ಸನ್ನ ಎತ್ತಿರ್ತಾರೆ. ನಾನ್ ಮತ್ತೊಂದು ವಿಷಯ ಮರ್ತೆ, ಈ ಧನಸ್ಸಿನ ಹೆಸರೇ ಪಿನಾಕ. ಸರಿ, ಮುಂದೆ ಜನಕ ಮಹಾರಾಜ ಸ್ವಯಂವರವನ್ನ ಮಾಡಿಸಿದ್ದು, ರಾಮ ಬಂದು ಈ ಧನಸ್ಸನ್ನ ಮುರಿದಿದ್ದು ಎಲ್ಲ ನಿಮಗೆ ಗೊತ್ತಿರುತ್ತೆ.